ಫ್ರೆಂಡ್ಸ್, ವೆಲ್ಕಮ್ ಟು ದ ಗೊಂಬೆ ಬ್ಲಾಗ್ಸ್. ಇವತ್ತು ನಾನು ನಿಮಗೆ ಒಂದು ವಿಷಯ ಹೇಳ್ತಾ ಇದ್ದೀನಿ. ಅದೇನು ಅಂದರೆ ದೊಡ್ಡ ವಿಷಯ. ನಮ್ಮೂರಲ್ಲಿ ಇವತ್ತು ಕಳ್ಳರು ಬಂದಿದ್ರು. ನಮ್ಮೂರು ನಿಮಗೆ ಗೊತ್ತಿಲ್ಲಂದರೆ ನಾನು ಹೇಳ್ತೀನಿ ನೋಡಿ. ಮಾಸ್ತಿ ಹತ್ರ ಬೇರ್ಕಿ ಮತ್ತು ಮಾಸ್ತಿ ಸೆಂಟರಲ್ಲಿ ಒಂದು ರೋಡ್ ಇರುತ್ತೆ. ಸ್ಟ್ರೈಟಾಗಿ ಬಂದರೆ ದೊಡ್ಡ ಮನೆ ಒಂದು ಗ್ರೀನ್ ಕಲರ್ ಇರುತ್ತೆ. ಅದು ನಮ್ಮೂರು ಚರ್ಮಂಗ್ಲ ಅಂತ. ನೀವು ಯಾರು ನಿಮ್ಮ ಮಕ್ಕಳನ್ನ ಒಬ್ಬರನ್ನ ಈಚೆ ಕಳಿಸ್ಬೇಡ್ರಿ. ನೀವು 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 ನಿಮ್ಮ ಹತ್ರನೇ ಇಟ್ಕೊಳ್ರಿ. ಯಾರು ಮಕ್ಕಳನ್ನ ಈಚೆ ಕಳಿಸ್ಬೇಡ್ರಿ ದಯವಿಟ್ಟು. ಆಮೇಲೆ ಇದರಲ್ಲಿ ಕಳ್ಳರು ಬಂದಿದ್ದಾರೆ, ಏನಾದರೂ ಅವ್ರು ಹಿಡ್ಕೊಂಡು ಹೋದರೆ ಅವಾಗ ನಿಮಗೆ ತುಂಬ ಕಷ್ಟ ಆಗೋದು. ನಿಮಗೂ ನಮ್ಮ ಮಕ್ಳು ಇರಬೇಕು ಅಂತ ಅನಿಸ್ತಾ ಇರುತ್ತಲ್ಲ, ಅದಕ್ಕೆ ನಿಮ್ಮ ಮಕ್ಕಳನ್ನ ಎಲ್ಗೂ ಕಳಿಸ್ಬೇಡ್ರಿ. ನಿಮ್ಮ ಹತ್ರನೇ ಇಟ್ಕೊಂಡು ನೀವು ಎಲ್ಕೋತಿರೋ ಅವ್ರಿಗೆ ಕರ್ಕೊಂಡು ಹೋಗ್ರಿ. ಒಬ್ಬರನ್ನೇ ಬಿಡಬೇಡ್ರಿ ಈಚೆಗೆ ಎಲ್ಲರಿಗೂ. ಯಾಕಂದರೆ ಇವಾಗ ಕಳ್ಳರು ಬಂದಿರೋದು ಸಮ್ಮರ್ ಹಾಲಿಡೇಸ್ ಅಲ್ಲ. ಮಕ್ಕಳು ಯಾರು ಸ್ಕೂಲ್ಗೆ ಹೋಗಿರಲ್ಲ, ಮನೇಲಿರ್ಬೋದು, ಹಂಗೆ ಎತ್ಕೊಂಡು ಹೊರಟೋಗ್ಬೋದು ಅಂತ ಕಳ್ಳರು ಬಂದಿದ್ದಾರೆ. ಇವಾಗ ನಮ್ಮೂರ ಪಕ್ಕದಲ್ಲಿ ಒಂದು ಊರಿತ್ತಂತೆ, ಅದರಲ್ಲಿ ಇಬ್ಬರು ಮಕ್ಕಳನ್ನ ಎತ್ತಾಕೊಂಡು ಹೋಗಿದ್ದಾರೆ. ಮತ್ತು ಭಾಗ್ಯಮ್ಮ, ಆ ಊರ ಹೆಸರು ಗಂಗಸಂದ್ರ ಅಂತ. ಇಬ್ಬರು ಮಕ್ಕಳನ್ನ ಎತ್ತಾಕೊಂಡು ಹೋಗಿದ್ದಾರೆ. ಮತ್ತು ಭಾಗ್ಯಮ್ಮ ಅಂತಿದ್ರು. ಅವರೂರಲ್ಲಿ ಯಾರೋ ಈಚೆ ಬಂದಿದ್ರಂತೆ ಕಳ್ಳರು. ಮಗು ಆಟಾಡ್ತಾ ಇತ್ತಂತೆ. ಆಮೇಲೆ ನ್ಯಾಪ್ಕಿನ್ ಮುಡಿಸ್ಬಿಟ್ಟು ಅದ್ರಲ್ಲಿ ಪೌಡ್ರ್ ಹಾಕ್ಕೊಂಡು ಹಂಗೆ ಯಾರಿಗೂ ಸೌಂಡ್ ಮಾಡ್ದಿರ ಹೋಗ್ಬಿಟ್ಟು ಅದನ್ನ ಮುಖಕ್ಕೆ ಇಟ್ಬಿಟ್ಟು ಹಂಗೆ ಎತ್ತಾಕೊಂಡು ಹೊರಟೋಗಿದ್ದಾರಂತೆ. ಆಮೇಲೆ ಪೊಲೀಸಿಗೆ ಮಾತಾಡಿಸಿ, ಬೆನ್ಗಟ್ಟ ಅಂತ ಊರ ಹೆಸರು, ಆಮೇಲೆ ಪೊಲೀಸಿಗೆ ಮಾತಾಡಿ ಜೈಲ್ಗೆ ಹಾಕ್ಸಿದಾರಂತೆ. ಮತ್ತು ನಮ್ಮ ಸ್ಕೂಲಲ್ಲಿ ಆ ಊರಿಗೆ ಬಂದಿರೋ ಕಳ್ಳರೇ ಬಂದಿದ್ದರು. ಅದಕ್ಕೆ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ದಲ್ಲಿ ಟೀಚರ್ಸ್ಗೆ ಹೇಳಿ ಈಚೆಗೆ ಕಳಿಸ್ಬೇಡ್ರಿ ಅಂತ. ಮತ್ತು ಮನೇಲಿ ನೀವು ಯಾರನ್ನೂ ಕಳಿಸ್ಬೇಡ್ರಿ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ನಿಮ್ಮ ಮಕ್ಕಳನ್ನ ಯಾರೂ ಈಚೆಗೆ ಕಳಿಸ್ಬೇಡ್ರಿ. ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ಲ, ಮಕ್ಕಳನ್ನ ಕೃಷಿ ಹೊಂಡ ಮತ್ತು ಗಾಡಿ ಓಡ್ಸೋಕೆ ಬಿಡಬೇಡಿ. ತಿರ್ಗಾ ಕೃಷಿ ಹೊಂಡ ಹತ್ರ ಮೋಟ್ರ್ ಹೋಗೋಕ್ಕೆ ಅದಕ್ಕೆಲ್ಲ ಬಿಡಬೇಡಿ, ಆಯಿತಾ? ನಿಮ್ಮ ಮಕ್ಕಳನ್ನ ನೀವು ಹುಷಾರಾಗಿ ಇಟ್ಕೊಳ್ಳಿ. ತಿರ್ಗಾ ಮೋಟ್ರ್ ಹಾಕೋಕ್ಕೆಲ್ಲ ಬಿಡಬೇಡಿ, ಆಯಿತಾ? ಹ್ಯಾಪಿ ಸಮ್ಮರ್ ಹಾಲಿಡೇಸ್. ಮತ್ತು ನಾನೊಂದು ಹೇಳ್ತಾ ಇದ್ದೀನಿ, ಇವತ್ತು ಪುನೀತ್ ರಾಜ್ಕುಮಾರ್ ಬರ್ತ್ಡೇ. ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ ದಿನ. ಅವ್ರಿಗೆ ನಾನು ಇವತ್ತು ಹ್ಯಾಪಿ ಬರ್ತ್ಡೇ ಪುನೀತ್ ರಾಜ್ಕುಮಾರ್ ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಪುನೀತ್ ರಾಜ್ಕುಮಾರ್ ಅವರು ನನ್ನ ಫ್ಯಾನು. ನಾನು ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾನು. ಮತ್ತು ಅವ್ನು ಸತ್ತೋಗಿದ್ದ ದಿನ ನಾನು ಪೂಜೆ ಮಾಡೇ ಮಾಡ್ತೀನಿ. ಒಂದು ವರ್ಷವೂ ನಾನು ಮರೆತಿಲ್ಲ, ಪೂಜೆ ಮಾಡ್ತಾನೆ ಇರ್ತೀನಿ ಅವ್ನು ಸತ್ತೋಗಿದ್ದ ದಿನ ಅಲ್ಲ. ಇವಾಗ ನಾನು ಹ್ಯಾಪಿ ಬರ್ತ್ಡೇ ಪುನೀತ್ ರಾಜ್ಕುಮಾರ್ ಅಂತ ಕೇಳ್ಕೊತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ಪುನೀತ್ ರಾಜ್ಕುಮಾರ್ ಸರ್. ಮತ್ತು ಹ್ಯಾಪಿ ಹಾಲಿಡೇಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಮತ್ತು ನಿಮ್ಮ ಮಕ್ಕಳನ್ನ ಯಾರನ್ನೂ ಈಚೆ ಬಿಡಬೇಡ್ರಿ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಬಾಯ್. ಈ ವಿಡಿಯೋದಲ್ಲಿ ನಾನು ಈ ವಿಡಿಯೋದಲ್ಲಿ ಸಿಕ್ಕಿದ್ದೀನಿ, ಫುಲ್ ವಿಡಿಯೋ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.